ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸನ್ ಮರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿಮ್ ಶ್ರೀ. ಫ್ರೆಂಡ್ಸ್, ನೀವೇನಾದರೂ 2026ನೇ ಸಾಲಿಗೆ MBA ಜಾಯಿನ್ ಆಗಬೇಕು ಅಥವಾ MCA, MTech ಅಥವಾ MArchಗೆ ನಾನು ಸೇರ್ಕೋಬೇಕು ಅಂತ ಇದ್ದರೆ ಅವ್ರಿಗಾಗಿ ಇವತ್ತಿನ ಮಾಹಿತಿ. ಅಥವಾ ಪೇರೆಂಟ್ಸ್ಗಳು ಯಾರಾದರೂ ನಿಮ್ಮ ಮಕ್ಕಳನ್ನ ನೆಕ್ಸ್ಟ್ ಇಯರ್ಗೆ ಅಂದರೆ 2026-27ನೇ ಸಾಲಿಗೆ MBAಗೆ ಮತ್ತು MCAಗೆ ಸೇರಿಸ್ತೀರ ಅಂತ ಹೇಳಿದ್ರೆ ಅವ್ರಿಗೆ ಇವತ್ತಿನ ಮಾಹಿತಿ ತುಂಬಾ ಉಪಯುಕ್ತವಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, PGCET 2026 ಈಗ KA ವತಿಯಿಂದ ಆನ್ಲೈನ್ ಮುಖಾಂತರ ಈ PGCETಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಬನ್ನಿ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ನಿಮ್ಮ ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು KA ವೆಬ್ಸೈಟ್ಗೆ ಹೋದರೆ ಈ PGCET MBAಗೆ, MCAಗೆ, MTech ಮತ್ತು MArchಗೆ ಕಾಲ್ ಮಾಡಿರುವಂಥ ಒಂದು ಪಾಪಪ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಓಪನ್ ಮಾಡಿಕೊಂಡು ನೀವು ನೋಡಿದ್ದೆ ಆದರೆ ಇಲ್ಲಿ PGCET 2026 ಮೊದಲನೇ ವರ್ಷದ ಅಥವಾ ಮೊದಲನೇ ಸೆಮಿಸ್ಟರ್ MBA, MCA, ME, MTech, MArch ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆ ಅಥವಾ ಪ್ರವೇಶ ಅಂತಿದೆ ಸ್ನೇಹಿತರೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರ ಕಂಪ್ಲೀಟ್ ಅಡ್ವರ್ಟೈಸ್ಮೆಂಟ್ ಓಪನ್ ಆಗುತ್ತೆ. ನೀವು ಈಗ ನೋಡ್ತಿದ್ದೀರಲ್ಲ, ಇದು ಇದರ ಅಡ್ವರ್ಟೈಸ್ಮೆಂಟ್. ನಾನು ಫೈನಲ್ ಇಯರ್ ಡಿಗ್ರಿನ ಮಾಡ್ತಾ ಇದ್ದೀನಿ, ಫೈನಲ್ ಸೆಮ್ಮಲ್ಲಿ ಇದ್ದೀನಿ, ಮುಗಿತಿದ್ದಂಗೆ ನಾನು MBA ಜಾಯಿನ್ ಆಗಬೇಕು ಅಥವಾ BA ಮಾಡ್ತಾ ಇದ್ದೀನಿ, ME ಜಾಯಿನ್ ಆಗಬೇಕು, MTech ಜಾಯಿನ್ ಆಗಬೇಕು, MCA ಸೇರ್ಕೋಬೇಕು ಅಂತಿದ್ರೆ ಅವ್ರುಗಳು ಈ ಒಂದು ಎಂಟ್ರೆನ್ಸ್ ಟೆಸ್ಟ್ ಅನ್ನ ಬರೆಯುವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಅದು ಯಾವುದೇ ಕರ್ನಾಟಕ ಅಥವಾ ಕರ್ನಾಟಕೇತರ ಅಭ್ಯರ್ಥಿಗಳು ನೀವು ಇದನ್ನ ಬರೀಲೇಬೇಕು. ಅದು ಪೂರ್ಣಾವಧಿ ಆಗಿರ್ಬೋದು ಅಥವಾ ಅರೆಕಾಲಿಕ ಆಗಿರ್ಬೋದು ಅಂತ ಹೇಳ್ತಾರೆ. ನೀವು ಈ ಎಲ್ಲಾ ಒಂದು ಕೋರ್ಸ್ಗಳಿಗೆ ಪ್ರವೇಶವನ್ನ ಪಡೆಯೋದಕ್ಕೆ ಈ PGCET-ನಲ್ಲಿ ನೀವು ಅರ್ಹತೆಯನ್ನ ಪಡ್ಕೋಬೇಕು ಮತ್ತೆ ಇದಕ್ಕೆ ಅಟೆಂಡ್ ಆಗೋದು ಕಂಪಲ್ಸರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ME, MTech ಪ್ರವೇಶ ಪರೀಕ್ಷೆಯನ್ನ ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ ಸೈನ್ಸ್ ವಿಷಯಗಳಿಗೆ ಮಾತ್ರ ನಡೆಸ್ತೀವಿ ಅಂತ ಹೇಳ್ತಾರೆ. ನಿಮಗೆ ಏನಾದರೂ ಪಠ್ಯಕ್ರಮ ಬೇಕಿತ್ತು ಅಂತ ಹೇಳಿದ್ರೆ ಈ PGCET 2026ಕ್ಕೆ ಸಂಬಂಧಪಟ್ಟಂತೆ ನೀವು ವೆಬ್ಸೈಟ್ಗೆ ಹೋದ್ರೆ ಪಠ್ಯಕ್ರಮ ಅಥವಾ ಸಿಲೆಬಸ್ ನಿಮ್ಗೆ ಸಿಗುತ್ತೆ. ನಾನು ನಂತರದಲ್ಲಿ ಅದು ಒಂದು ವಿಡಿಯೋನ ಮಾಡ್ತೀನಿ ಮುಂದಿನ ಎಪಿಸೋಡಲ್ಲಿ. ಈ ಒಂದು PGCET-ಯ ಸಿಲೆಬಸ್ಸು ಮತ್ತು PGCET-ಗೆ ಸಂಬಂಧಪಟ್ಟಂತೆ ಇತರ ವಿಷಯಗಳು ಅಥವಾ ಬುಲೆಟಿನ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಇಲ್ಲಿರುವಂಥ ಒಂದಷ್ಟು ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗು, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗು, ಪಾಲಿಮರ್ ಸೈನ್ಸು ಮತ್ತು ಟೆಕ್ಸ್ಟೈಲ್ ಟೆಕ್ನಾಲಜಿ ವಿಷಯಗಳಿಗೆ ನಾವು ME ಮತ್ತು MTech ಪ್ರವೇಶ ಪರೀಕ್ಷೆನ ನಡೆಸಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಪ್ರವೇಶಾತಿಯನ್ನು ಆಯಾ ಪದವಿ ಪರೀಕ್ಷೆಗಳಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ನಾವು ಅದನ್ನು ನೀಡಲಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆರ್ಕಿಟೆಕ್ಚರ್ ಕೋರ್ಸ್ಗೆ ಪ್ರವೇಶಾತಿಗೆ ಅಭ್ಯರ್ಥಿಗಳು ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನವದೆಹಲಿ ಇವರು ನಡೆಸುವಂತಹ PGETA 2026ರಲ್ಲಿ ನೀವು ಅರ್ಹತೆಯನ್ನು ಪಡೆದಿರಬೇಕು ಇವರು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅಭ್ಯರ್ಥಿಗಳು ಕರ್ನಾಟಕದ PGCET 2026ಕ್ಕೆ ಆನ್ಲೈನ್ ಮುಖಾಂತರ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಶುಲ್ಕವನ್ನು ಪಾವತಿಸುವಂಥದ್ದು ಕಡ್ಡಾಯ ಆಗಿರುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಎಂಜಿನಿಯರಿಂಗ್ ಮತ್ತೆ ಟೆಕ್ನಾಲಜಿ ವಿಭಾಗದಲ್ಲಿ ನೀವು ಗೇಟ್ ಪರೀಕ್ಷೆಯಲ್ಲಿ ಏನಾದರೂ ಅರ್ಹತೆಯನ್ನ ಪಡೆದಿರುವಂಥ ಅಭ್ಯರ್ಥಿಗಳಾಗಿದ್ರೆ ಸೊ ಅವರು ಮಾತ್ರ VTUನ ಬೆಳಗಾವಿ ಅಡಿಯಲ್ಲಿ ಇರ್ತಕ್ಕಂಥ ವಿವಿಧ MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಗೇಟ್ ಪರೀಕ್ಷೆಯಲ್ಲಿ ಮಾನ್ಯತೆ ಪಡೆದಂಥ ಅಂಕಗಳನ್ನು ಹೊಂದಿರುವವರು ವ್ಯಾಲಿಡ್ ಗೇಟ್ ಸ್ಕೋರ್ ಅಂತ ಅದರ ಹೆಸರು ME, MTech ಅಥವಾ MArch ಕೋರ್ಸ್ಗಳ ಪ್ರವೇಶಕ್ಕೆ PGCET 2026ಕ್ಕೆ ನೀವು ಹಾಜರಾಗೋದು ಅಗತ್ಯವಿಲ್ಲ ಅಂತ ಹೇಳಿದ್ದೇನೆ, ಅದನ್ನು ನೀವು ತಿಳ್ಕೊಳ್ಳಿ. ಸೊ ಅಂಥವರು ಆನ್ಲೈನ್ ಮುಖಾಂತರ ನೀವು ಜಸ್ಟ್ ಅರ್ಜಿಯನ್ನು ಫಿಲ್ ಮಾಡಬೇಕು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಏನಿದೆಯಲ್ಲ ಅದನ್ನು ಪಾವತಿಸಿ ನೀವು ಪ್ರವೇಶಕ್ಕೆ ಅರ್ಹರಾಗಿರ್ಬೋದು ಅಂತ ಹೇಳ್ತಾರೆ. PGCET ಹೆಚ್ಚಿನ ಮಾಹಿತಿಗಳು ನಿಮಗೆ ಬುಲೆಟಿನಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಜೊತೆಗೆ ಆಸಕ್ತ ಅಭ್ಯರ್ಥಿಗಳು ನೀವು KA ಮುಖಾಂತರ ಈ 26ನೇ ಸಾಲಿನ ಈ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಪ್ರವೇಶಾತಿಗೆ ಅರ್ಹತೆ ಪಡೆಯೋದಕ್ಕೆ ನೀವು ಯಾವಾಗಿಂದ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ಇದೇ ಮಾರ್ಚ್ 23ರಿಂದ ಅಪ್ಲಿಕೇಶನ್ 11 ಗಂಟೆಯಿಂದ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಬಂದು ಏಪ್ರಿಲ್ 8ನೇ ತಾರೀಕು ರಾತ್ರಿ 11 ಗಂಟೆ 50 ನಿಮಿಷದವರೆಗೂ 59 ನಿಮಿಷದವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಿರುವ ಸದ್ಯದ ಒಂದು ಸ್ಟೇಟಸ್ ಪ್ರಕಾರ ಗೊತ್ತಿಲ್ಲ, ಎಕ್ಸ್ಟೆಂಡ್ ಆಗುತ್ತೋ ಏನೋ ಅಂತ. ಎಕ್ಸ್ಟೆಂಡ್ ಆದರೆ ಮಾಹಿತಿ ತಿಳಿಸ್ತೀನಿ. ಸೊ ನಿಮಗೆ ಫೀಸ್ ಕಟ್ಟೋದಕ್ಕೆ ಏಪ್ರಿಲ್ 10ನೇ ತಾರೀಕುವರೆಗೂ ಅವಕಾಶ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆಗಳು, ಅರ್ಹತೆಯ ಖಂಡಿಕೆಗಳು, ವಿವಿಧ ವೇಳಾಪಟ್ಟಿ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು KA ವೆಬ್ಸೈಟಲ್ಲಿ ಹೋಗಿದ್ದಾದರೆ ಸಿಗುತ್ತೆ ಅಂತ. ನೀವೇನಾದರೂ ಈ ಎಕ್ಸಾಮ್ ಟೈಮ್ ಟೇಬಲ್ ಎಂಟ್ರೆನ್ಸ್ ಯಾವಾಗ ಅಂತ ಕೇಳಿದ್ರೆ ಅದನ್ನು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಮೇ 23 ಮತ್ತು 24ನೇ ತಾರೀಕು ನಡೆಯುತ್ತೆ. ಸೊ ಮೇ 23 ಶನಿವಾರ ಮಧ್ಯಾಹ್ನ 2:30ಯಿಂದ 4:00ವರೆಗೆ ME, MTechಗೆ ಈ ಎಂಟ್ರೆನ್ಸ್ ಇರುತ್ತೆ.
ಒಟ್ಟು ಪ್ರಶ್ನೆಗಳು 100, ಒಟ್ಟು ಅಂಕಗಳು 100 ಇರುತ್ತೆ. ಸೊ ಪರೀಕ್ಷೆ ವಿಧಾನ ಈ ಮೂರಕ್ಕೂ ಸೇಮ್ ಇರುತ್ತೆ. ಏನು PGCET-ಯನ್ನು OMR ಮುಖಾಂತರ ನಾವು ಮಾಡ್ತೀವಿ. ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಅಂತ ಹೇಳ್ತಾರೆ. ಬಹು ಆಯ್ಕೆಯ ಮಾದರಿ ಇದಾಗಿರುತ್ತೆ. ಮೇ 24ನೇ ತಾರೀಕು ಭಾನುವಾರ 10:30 ರಿಂದ 12:30ವರೆಗೆ MCA ಗಿರುತ್ತೆ. ಮತ್ತೆ ಮಧ್ಯಾಹ್ನ 2:30 ರಿಂದ 4:30ವರೆಗೆ MBA ಗಿರುತ್ತೆ. ಸೊ ಇದಕ್ಕೂ ಕೂಡ 100 ಪ್ರಶ್ನೆಗಳು 100 ಅಂಕಗಳಿರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು PGCET ಅದು MBA MCA MTech MArch-ಗೆ 2026-27ನೇ ಸಾಲಿಗೆ ಕಾಲ್ ಮಾಡಿರುವಂತಹ ಎಂಟ್ರೆನ್ಸ್ ಟೆಸ್ಟ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಈ ಒಂದು PGCET-ಯ ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡ್ತೇನೆ. ಮತ್ತೆ ನೆಕ್ಸ್ಟ್ PGCET-ಯ ಒಂದು ಬುಲೆಟಿನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ.